ಹಾಳಾಗೋಯ್ತು. ಇಷ್ಟು ದಿನ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಯ್ತು. ರಾಘವನ್ನ ಉಳಿಸ್ಕೋಬೇಕು ಅಂತ ಕಷ್ಟಪಟ್ಟು ಈಗ ರಾಘವನ್ ಜೊತೆ ಅದಿನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಅಯ್ಯೋ ದೇವ್ರೇ, ನಮಗೆ ಯಾಕಪ್ಪ ಎಷ್ಟು ಕಷ್ಟ ಕೊಡ್ತಾ ಇದೀಯಾ? ಅದಕ್ಕೆ ನಿನಗೇನು ಆಗಿಲ್ವಮ್ಮ? ಅವ್ರೇನು ನಿನಗೆ ತೊಂದರೆ ಕೊಡ್ಲಿಲ್ವಮ್ಮ? ಅಜ್ಜಿ, ನೀನ್ ಗಾಬರಿ ಆಗ್ಬೇಡ. ಹೋಗಿ ಮೆಡಿಸಿನ್ ಕೊಟ್ಟು ಬನ್ನಿ. ಅಯ್ಯೋ ನನ್ನ ಕಲ್ಲ. ಮಾವ, ನಾನು ನಿಮಗೆ ಹೇಳಿದ್ನಲ್ಲ, ಹೋಗಿ ಬ್ಲಡ್ ಕೊಟ್ಟು ಬರ್ತೀನಿ. ಯಾರಿಗಮ್ಮ? ಅಜ್ಜಿ, ಆಸ್ಪತ್ರೆಯಲ್ಲಿರೋ ಯಾರೋ ಒಬ್ಬರಿಗೆ ಬ್ಲಡ್ ಬೇಕು ಅಂತ ಫೋನ್ ಮಾಡಿದ್ರು. 2 ನಿಮಿಷ ಹೋಗಿ ಕೊಟ್ಟು ಬರ್ತೀನಿ. ಸರಿ ಅಮ್ಮ, ಹುಷಾರು, ನೋಡ್ಕೊಂಡು ಹೋಗೋ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ, ಆದರೆ ಏನು ಕಡ್ದು ಕಟ್ಟಾಕಕ್ಕಾಗಲಿಲ್ಲ ನಿಮ್ಮ ಕೈಲಿ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ನೆಟ್ಕಾಗಿರೋ ಇತಿಹಾಸ ಏನಾದ್ರು ಇದೆಯಾ? ಇಲ್ಲ ತಾನೇ? ಇವುಗಳು ಹಾಗೆ. ಯಾಕೆ ಆಡ್ತಿದ್ಯಾ? ಕೋಪ ಇಲ್ಲ, ನೀನೇ ಕಾರಣ. ನೀನೇ ಹೇಗೋ ಅಜಿತಿ ಸಿಕ್ಕಿದ್ಲು. ಅವ್ಳು ಇಟ್ಕೊಂಡು ರಾಘವನ ಅವ್ರ ಮನೆಯವ್ರನ್ನ ಕರೆಸ್ಕೊಳ್ಳೋಣ ಅನ್ನೋಷ್ಟಲ್ಲೇ ಎಲ್ಲದಕ್ಕೂ ಕಲ್ಲು ಹಾಕ್ದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?